ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೊಡ್ಡ ಶಕ್ತಿಯೇ ಅಪಾರ ಜ್ಞಾನ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಗ್ರಂಥಾಲಯವನ್ನು ದೇವಾಲಯವೆಂದು ತಿಳಿದವರು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು. ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ನಂತರ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಓದುವುದೇ ಅವರ ಹವ್ಯಾಸವಾಗಿತ್ತು. ಅವರಿಗೆ ಮನುಷ್ಯರ ಒಡನಾಟಕ್ಕಿಂತ ಪುಸ್ತಕಗಳ ಒಡನಾಟವೇ ಹೆಚ್ಚು ಆನಂದ ಕೊಡುತ್ತಿತ್ತು. ಅವರು ಇಡೀ ರಾತ್ರಿ ಓದುತ್ತಲೇ ಇರುತ್ತಾರಂತೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಾರ್ವಜನಿಕರ ಗ್ರಂಥಾಲಯವನ್ನು ಅತ್ಯಂತ ಹೆಚ್ಚು ಬಳಸುತ್ತಿದ್ದರು. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದರು. ನೀವು ಒಂದು ದೇವಾಲಯ ನಿರ್ಮಿಸಿದ್ರೆ ನೂರಾರು ಭಿಕ್ಷುಕರು ಹುಟ್ಟುತ್ತಾರೆ. ಆದರೆ ಒಂದು ಗ್ರಂಥಾಲಯ ನಿರ್ಮಿಸಿದರೆ ಸಾವಿರಾರು ವಿದ್ಯಾವಂತರು ಉದಯಿಸುತ್ತಾರೆ. ದೀನದಲಿತರು, ಶೋಷಿತರು ಮತ್ತು ಹಿಂದುಳಿದವರ ಧ್ವನಿಯಾದರು. ಅವರ ಹಕ್ಕುಗಳನ್ನು ಪಡೆಯಲು ಅವರು ಜೀವನವಿಡೀ ಹೋರಾಟ ನಡೆಸಿದರು. ಬಾಬಾ ಸಾಹೇಬರು ಅರ್ಥಶಾಸ್ತ್ರದ ಮಹಾನ್ ವಿದ್ವಾಂಸರು ಆಗಿದ್ದರು. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳಿಗಾಗಿ ಹೋರಾಡಿದ್ರು. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ದಲಿತ ಮಹೋವ್ ಕುಟುಂಬದಲ್ಲಿ ಜನಿಸಿದ್ರು. ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ, ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲ ಎಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆ ಎನ್ನುವಂತೆ ತಮ್ಮ ಜೀವನವನ್ನು ಇತರರ ಹೇಳಿಕೆಗಾಗಿ ಶ್ರಮಿಸಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಜೆ.ಆರ್. ರವಿಕುಮಾರ್, ಸುನೀತಾ ಮುದಿಯಪ್ಪ, ವಿನುತಾ, ಪಾಪಮ್ಮ, ಎನ್. ಮಹಂತಣ್ಣ, ಓಬಯ್ಯ, ಈರಮ್ಮ, ಜಾಗನೂರಹಟ್ಟಿ ಮಂಜುನಾಥ, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ, ಬಂಗಾರ ನಾಯಕ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಆರ್, ನಾಗರಾಜ ಮೀಸೆ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ಹಾಗೂ ಇನ್ನಿತರರು ಇದ್ದರು. ವರದಿ ಹರೀಶ್, ನಾಯಕನಹಟ್ಟಿ. 34ನೇ ಜಯಂತಿ ಆದರೆ ನಾವು ಸಭೆ ಕಾರ್ಯಕ್ರಮ ಅವತ್ತು ಮಾಡಲಿಲ್ಲ. ಹಾಗಾಗಿ ಇಬ್ಬರ ಜಯಂತಿಯ ಒಂದು ಸಮಾರಂಭವನ್ನು ಈ ವೇದಿಕೆ ಮೂಲಕ ನಾವೆಲ್ಲ ಮಾಡ್ತಾ ಇದ್ವಿ. ಇದಕ್ಕೆ ನಮ್ಮ ಪತ್ರಕರ್ತರು ಕೂಡ ಸಾಕ್ಷೀಕರಿಸಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಾವು ಬೆಳಿಗ್ಗೆ 10:45 ಅಂದರೆ 10:15 ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಈಗ ಸುಮಾರು 5 ಗಂಟೆಯಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಕೊನೆ ಅಂತ. ಬಹುಶಃ ಈ ಸಾರಿ ನಾವು 2 ವರ್ಷ ನಾವು ಈ ಒಂದು ಜಯಂತಿಯನ್ನು ಮಾಡಿಲ್ಲ. ಕಾರಣ 2023ರಲ್ಲಿ ನೀಡಿರ್ತಕ್ಕಂಥದ್ದು. ಅವರು ಒಬ್ಬರು ಹಿರಿಯರು ಅಳಸಂಗಿ ಅಂತ ಹೇಳಿ ಅವರು ಮಾಜಿ ನಿವೃತ್ತ ಪ್ರಾಧ್ಯಾಪಕರು ಮಲ್ಲಿಕಾರ್ಜುನ ಅಳಸಂಗಿ ಅಂತ ಹೇಳಿ ಅವರು ಮಾತನಾಡಿದ್ರು. ಜೊತೆಗೆ